ನಮ್ಮ ಮುಂದೆ ಇರುವಂಥ ಅವಕಾಶಗಳು ಏನೇನಿದೆ ಅಂತ ಚರ್ಚೆ ಮಾಡಿದ್ದೇವೆ. ಯಾಕಂದರೆ ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಘನವಂತ ರಾಜ್ಯಪಾಲರನ್ನು ಕರ್ಕೊಂಡೋಗಿ ನಿಲ್ಲಿಸೋದಲ್ಲ. ಹಾಗಾಗಿ ಗೌರವಪೂರ್ವಕವಾಗಿ ಸಂವಿಧಾನಕ್ಕೆ ಧಕ್ಕೆ ಆಗಿದೆ, ಸಂವಿಧಾನಕ್ಕೆ ಧಕ್ಕೆ ಆಗಿರುವಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳ ಮಧ್ಯಪ್ರವೇಶ ಆಗಬೇಕು ಅನ್ನೋದನ್ನು ನಮ್ಮೆಲ್ಲರ ಬಯಕೆ. ನೋಡಿ, ಯಾವಾಗ ನಮ್ಮ ಘನವಂತ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ, ನಮ್ಮ ಹತ್ರ ಬೇರೆ ವಿಧಿ ಇಲ್ಲ, ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂಥದ್ದು. ಇಲ್ಲ, ಇನ್ನೂ ಯಾವುದು ಮಾಡಿಲ್ಲ ಅದು. ನೋಡಿ, ನಾನು ನಿಮ್ಗೆ ಹೇಳುವಂಥದ್ದು, ಹೂವಪ್ಪುಗಳಿಗೆ ನಾವೆಲ್ಲರೂ ಕಿವಿ ಕೊಡ್ತಾ ಇದ್ದೇವೆ. ಸತ್ಯ ಸಂಗತಿ ಏನು? ಇವತ್ತು ನ್ಯಾಯಾಂಗ ಆಯೋಗ ಒಂದು ರಚಿಸಿ ಅದರಿಂದ ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಅಂತ ನಾವು ಮಾಡಿದ್ದೇವೆ. ಅದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ನಾವು ಮಾತಾಡುವಂಥದ್ದು ಎಷ್ಟು ಸರಿ? ನನ್ನ ಕರ್ತವ್ಯದಲ್ಲಿ ಯಾವತ್ತೂ ನಾನು ಲೋಪ ಎಷ್ಟಿಲ್ಲ. ನನಗೆ ಕೊಟ್ಟಂಥ ಅವಕಾಶದಲ್ಲಿ ಎಲ್ಲ ಸಭೆಗಳಿಗೆ ನಾನು ಭಾಗಿಯಾಗಿದ್ದೇನೆ. ಅಲ್ಲಿ ಆಗಿರುವಂಥ ತೀರ್ಮಾನಗಳು ದಾಖಲಾತಿಗಳಲ್ಲಿ ಇದೆ. ಸಮಾನಾಂತರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ದಾರೆ, ವಿಜಯನಗರ ಕೊಡಿ ಅಂತ ಕೇಳಿಲ್ಲ. ಹಾಗಾಗಿ ವೈಟ್ನರ್ ಏನೇ ಹಾಕಿದರೂ ಕೂಡ ಮೂಲತಃ ಅರ್ಜಿಯಲ್ಲಿ ನಮೂದಿಸಿರುವಂಥ ವಿಚಾರನ ನಾವು ನೋಡಿದಾಗ ಅದರಲ್ಲಿ ಏನೂ ತಪ್ಪಿಲ್ಲ. ನೋಡಿ, ಅರ್ಜಿ ಕೊಡುವಂಥ ಸಂದರ್ಭದಲ್ಲಿ ತಪ್ಪಾಗಿದ್ದರೆ ಅದನ್ನು ತಿದ್ದುಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. ಅದು ಈಗ ತನಿಖೆಗೆ ಒಳಪಟ್ಟಿರೋದ್ರಿಂದ ಅದು ಹೊರಗೆ ಬರಲಿ ನೋಡೋಣ.